ಕಶ್ಯಪರಿಗೆ ಎಸೆವ ತರುಣಿಯರು 13 ಮಂದಿ. ಅವರಲ್ಲಿ ಹಿರಿಯಾಕೆ ದಿತಿದೇವೆಂದರೆ ನಾನೇ. ಮಗಳಾದಂತಹ ಮಾಲಿನಿಯು ಬ್ರಹ್ಮದೇವನಿಂದ ಬೇಕಾದಂತಹ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ ಸರಿ. ಆದರೆ ತಾಯಿಯಾದ ನನ್ನ ಕರ್ತವ್ಯ ಮಗಳಿಗೆ ಮದುವೆಯನ್ನು ಮಾಡುವುದು. ಮದುವೆಯನ್ನು ಮಾಡಬಹುದು, ಆದರೆ ಸರಿಯಾದಂತಹ ವರ ಬೇಕಲ್ಲ. ಯಾರಿದ್ದಾರೆ ಎಂಬುದಾಗಿ ಯೋಚನೆ ಮಾಡುತ್ತಾ ಇದ್ದೇನೆ. ನಾನೇ ಕೇಳಿ ತಿಳಿದಿದ್ದೇನೆ. ಪಾತಾಳ ಲೋಕದಲ್ಲಿ ಕಾಲಕ್ಕೆ ಅಂಶದಲ್ಲಿ ವಿದ್ಯುನ್ಮಾಯ ಎಂಬುವನಿದ್ದಾನಂತೆ. ಈತನೇ ಸರಿಯಾದ ವರ. ತಡ ಮಾಡುವುದಲ್ಲ, ಓಲೆಯನ್ನು ಬರೆದು ದೂತನ ಮೂಲಕ ಕಳಿಸ್ತೇನೆ. ಸಂತೋಷದ ವಿಚಾರವೇ ಸರಿ. ಆದರೆ ನನ್ನದಾದಂತಹ ಆಜ್ಞಾಚಕ್ರ ಲೋಕಮೂರರಲ್ಲೂ ಅನುಭವಿಸಬೇಕು. ಅದಕ್ಕಾಗಿ ಭುಜದಲ್ಲಿ ನಿಕ್ಷೇಪವಂತ ಸತ್ತ ಸಾಕಾಗುವುದಿಲ್ಲ. ವರಬಲವು ಬೇಕು ಎಂಬ ಹಾಗೆ ಮನಗಂಡಂತಹ ನಾನು ಸೇರಿದ ಘೋರ ಕಾರಣವನ್ನು ಬ್ರಹ್ಮದೇವರನ್ನು ಕುರಿತು ತಮ್ಮನ್ನು ಆಚರಿಸಿದೆ. ಬೇಕಾದಂತಹ ವರಗಳನ್ನೆಲ್ಲ ಪಡೆದು ಅರಮನೆಯನ್ನು ಸೇರಿರುವಂತಹ ಹೊತ್ತಿಗೆ ಬಂತಲ್ಲ ಶುಭ ವಾರ್ತೆ. ಕಂಡು ನಾಳೆ ಎಂಬುದಾಗಿ ನಿಶ್ಚಯಿಸಿದ್ದಾರೆ. ಒದಗಿದೆ ಶುಭ ಕಾಲ. ಹೇಗೆ ನನ್ನದಾದಂತಹ ಆಸೆ ಈಡೇರುವಂತಹ ಹೊತ್ತು ಅಲ್ಲಿ ಅಧಿಪನಾಗಿ ಮೆರೆಯುತ್ತೇನೆ. ಶೋಣಿತಾಪುರದವರು ನಮ್ಮನ್ನು ಜೊತೆ ಸೇರಿಸ್ತಾರೆ. ಆಮೇಲೆ ತ್ರಿದೋಷರನ್ನು ತಡೆಯುವುದಕ್ಕೆ ಅವಕಾಶ ಸದಾವಕಾಶ. ಸಾವಕಾಶ ಸಲ್ಲದು. ನಮ್ಮವರನ್ನು ಜೊತೆ ಸೇರಿಸಿಕೊಂಡು ಸಾಗುತ್ತೇನೆ.